ಮಾಡಿಕೊಂಡಂತ ಶೃಂಗಾರ ಗೌರಿಯ ವಿಗ್ರಹಕ್ಕೆ ಪೂಜೆಯನ್ನು ಮಾಡಬೇಕು ಅಂತೇಳಿ ಶುರುವಾದಂಥ ಈ ಹೋರಾಟ ಇವತ್ತು ಅಲ್ಲಿ ಉತ್ಖನನ ಆಗಿರೋದು. ASI ರಿಪೋರ್ಟ್ನಲ್ಲಿ ಸುಮಾರು 34 ದೇವರ ವಿಗ್ರಹಗಳ ಕುರುಹು. ಈಗ ಈ ಹೋರಾಟಕ್ಕೆ ಬಹಳ ದೊಡ್ಡ ಗೆಲುವು ಸಿಕ್ಕಿದೆ ಹಿಂದೂಗಳಿಗೆ. ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಇಲ್ಲಿ ಹಿಂದೂ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಸಿಕ್ಕಿರುವಂಥ ಕುರುಹುಗಳು ಸಾರಿ ಸಾರಿ ಹೇಳ್ತಾ ಇದೆ. ಜ್ಞಾನವ್ಯಾಪಿ ವಿವಾದದಲ್ಲಿ ಹಿಂದೂಗಳಿಗೆ ದೊಡ್ಡ ಜಯವಾಗಿದೆ. ವಿವಾದಿತ ಜಾಗದಲ್ಲಿ ಹಿಂದೂಗಳಿಗೆ ಈಗ ಪೂಜೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದೆ. ಜ್ಞಾನವ್ಯಾಪಿ ನೆಲ ಮಾಳಿಗೆಯಲ್ಲಿ ಸಿಕ್ಕ ಮೂರ್ತಿಗಳಿಗೆ ಪೂಜೆ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಹಿಂದೂ ಮೂರ್ತಿಗಳು ಸಿಕ್ಕಿವೆ ಎಂದಿದ್ದ ASI ವರದಿ 800 ಪುಟಗಳ ವರದಿಯಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಲಾಗಿತ್ತು. 7 ದಿನಗಳಲ್ಲಿ ಹಿಂದೂಗಳಿಗೆ ಪೂಜೆಗೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನೋದು ASI ವರದಿಯಲ್ಲಿ ಉಲ್ಲೇಖ ಆಗ್ತಾ ಇದ್ದಂತೆ ದೇವಸ್ಥಾನದ ಕುರುಹುಗಳಿತ್ತು ಅನ್ನೋದು. ಈಗ ಆ ರಿಪೋರ್ಟ್ ಅನ್ನ ಆಧರಿಸಿ ದೇವಸ್ಥಾನ ಅದು, ಅಲ್ಲಿ ಹಿಂದೂ ದೇವಾಲಯ ಇತ್ತು, ದೇವರ ವಿಗ್ರಹಗಳಿದ್ವು. 7 ದಿನಗಳಲ್ಲಿ ಹಿಂದೂಗಳಿಂದ ಪೂಜೆಗೆ ಅವಕಾಶ ಮಾಡಬೇಕು ಅನ್ನೋದು, ಅವರಿಗೆ ಅವಕಾಶ ಕೊಡಬೇಕು ಅನ್ನೋ ವಿಚಾರ ಈಗ ಬಹಳ ಕ್ಲಿಯರ್ ಆಗಿ ಕೋರ್ಟ್ ಹೇಳಿದೆ. ವಿವಾದಿತ ಸ್ಥಳದಲ್ಲಿ ಸಿಕ್ಕ 10 ಮೂರ್ತಿಗಳಿಗೆ ಟೋಟಲ್ ಆಗಿ ದೇವಸ್ಥಾನದ ಕುರುಹುಗಳಿತ್ತು ಅನ್ನುವ ಕೆಲವು ಅಂಶಗಳು, ಕೆಲವು ವಸ್ತುಗಳು ಈ ಉತ್ಖನನದ ಸಮಯದಲ್ಲಿ ಸುಮಾರು 34 ಕುರುಹುಗಳು ಸಿಕ್ಕಿತ್ತು. ಅದರಲ್ಲಿ 10 ಮೂರ್ತಿಗಳು, ಆ ಮೂರ್ತಿಗಳಿಗೆ ಪೂಜೆಯನ್ನು ಮಾಡಬೇಕು ಅನ್ನೋದು ಈಗ ಕೋರ್ಟ್ ಹೇಳಿದೆ. ವಾರಣಾಸಿ ಜಿಲ್ಲಾ ನ್ಯಾಯಾಲಯದಿಂದ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ನಾಳೆಯೇ ಪೂಜೆಗೆ ಅರ್ಚಕರನ್ನ ನೇಮಕ ಮಾಡುವಂಥ ಸಾಧ್ಯತೆ ಇದೆ. 30 ವರ್ಷದ ಬಳಿಕ ಹಿಂದೂಗಳಿಗೆ ಪೂಜೆ ಮಾಡೋದಕ್ಕೆ ಅವಕಾಶ ಈಗ ಲಭಿಸಿದೆ. ಈ ಕುರಿತಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಚಿಂತಕರಾಗಿರುವಂಥ ಚಕ್ರವರ್ತಿ ಸೂಲಿಬೇಲೆ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಚಕ್ರವರ್ತಿ ಸೂಲಿಬೇಲೆ ಅವರೇ, ನಮಸ್ಕಾರ. ನಮಸ್ಕಾರ ರಂಜಿತ್. ಬಹಳ ದೊಡ್ಡ ಗೆಲುವು ಹಿಂದೂಗಳ ಹೋರಾಟಕ್ಕೆ. ತಾವು ಏನ್ ಹೇಳ್ತೀರಿ? ತಮ್ಮ ಮೊದಲ ಪ್ರತಿಕ್ರಿಯೆ ಏನು ಈ ಜಯದ ಬಗ್ಗೆ? ಒಂದೇ ಹೇಳಬೇಕು ಅಂತಂದ್ರೆ, ಇನ್ನು ಜೈ ಶ್ರೀರಾಮ್ ಘೋಷಣೆ ಕಿವಿಯಿಂದ ಆರ್ಲಿಲ್ಲ, ಅಷ್ಟರೊಳಗೆ ಹರ ಹರ ಮಹಾದೇವ್ ಘೋಷಣೆ ಕೇಳಲಿಕ್ಕೆ ಸಿಗ್ತಾ ಇದೆ. ಬಹುಶಃ ನನಗತ್ತೆ ನನ್ನ ಜೀವಮಾನದ ಅತಿ ದೊಡ್ಡ ಸಂಭ್ರಮದ ದಿನಗಳಲ್ಲೊಂದು. ಯಾಕೆಂತಂದ್ರೆ ಇತ್ತೀಚೆಗಷ್ಟೇ ರಾಮ ಮಂದಿರದ ಇನಾಗ್ರೇಷನ್ ನೋಡ್ಕೊಂಡು ಬಂದ್ವಿ. ಈಗ ಕಾಶಿಯ ಮಂದಿರ ಅಥವಾ ಕಾಶಿಯ ಮೂಲ ಮಂದಿರ ತೆರೆದುಕೊಳ್ಳುತ್ತೆ, ಅಲ್ಲಿ ಪೂಜೆಗೆ ಅವಕಾಶ ಸಿಗುತ್ತೆ ಅಂತಂದ್ರೆ ಬಹುಶಃ ನಮ್ಮ ಜೀವಮಾನದ ಅತ್ಯಂತ ಶ್ರೇಷ್ಠ ದಿನ. ಬಹುಶಃ ಇದಕ್ಕಿಂತಲೂ ಶ್ರೇಷ್ಠವಾಗಬಹುದಾದ ಒಂದೇ ಒಂದು ದಿನ ಇನ್ನು ಬಾಕಿ ಇದ್ರೆ ಅದು ಮಥುರಾ ಓಪನ್ ಆಗೋದಷ್ಟೇ, ಮಥುರಾ ನಮ್ಗೆ ಪೂರ್ಣ ಸಿಗೋದಷ್ಟೇ ಅಂತ ನನಗನ್ಸುತ್ತೆ. ಅಷ್ಟು ಸಂಭ್ರಮವನ್ನು ಅನುಭವಿಸ್ತಾ ಇದ್ದೀವಿ ರಂಜಿತ್. ಇನ್ನೊಂದು ವಿಚಾರ ಸರ್, ಅಲ್ಲಿ ನಮ್ಮ 12 ಜ್ಯೋತಿರ್ಲಿಂಗಗಳ ಪೈಕಿ ಆದಿವಿಶ್ವೇಶ್ವರನ ಕಾಶಿ ಜ್ಯೋತಿರ್ಲಿಂಗವೂ ಕೂಡ ಒಂದು. ಆ ಮೂಲ ಜ್ಯೋತಿರ್ಲಿಂಗ ಎಲ್ಲಿದೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ಯಾವುದೇ ಮಾಹಿತಿ ಇಲ್ಲ. ಆದರೆ ಇದು ಮುನ್ನೆಲೆಗೆ ಬಂದಾದ ನಂತರ ಅಲ್ಲಿ ನಮ್ಮ ಜ್ಯೋತಿರ್ಲಿಂಗವನ್ನು ಕಾಣುವಂಥ ಪುಣ್ಯಗಳಿಗೆ ಬರುತ್ತಾ ಮುಂದೆ? ಖಂಡಿತವಾಗಿಯೂ ಅನುಮಾನ ಇಲ್ಲ ಅದರಲ್ಲಿ. ಯಾಕೆಂದ್ರೆ ಭಾರತೀಯರು ಯಾವುದೇ ಮೂರ್ತಿಗಳನ್ನ ಕಳ್ಕೊಂಡಿಲ್ಲ. ಆ ಮೂರ್ತಿಗಳನ್ನ ಮುಚ್ಚಿಡುವಂತ ದೊಡ್ಡ ಪ್ರಯಾಸಗಳು ನಡೆದಿವೆ. ನನಗೆ ಅನೇಕ ಬಾರಿ ಅನ್ಸುತ್ತೆ, ಕಾಶಿಯ ಸಾವಿರಾರು ಮಂದಿರಗಳಲ್ಲಿ ಯಾವುದೋ ಒಂದು ಮಂದಿರದಲ್ಲಿ ಆ ಜ್ಯೋತಿರ್ಲಿಂಗ ಇನ್ನೂ ಇದ್ರೂ ಇರಬಹುದು ಅಂತ. ಮತ್ತು ನಾವು ಐತಿಹ್ಯಗಳಲ್ಲಿ ಕೇಳಿರುವ ಪ್ರಕಾರ ಆ ಮಂದಿರದಲ್ಲಿರುವಂತಹ ಶಿವಲಿಂಗವನ್ನು ತೆಗೆದುಕೊಂಡು ಆ ಜ್ಞಾನವಾಪಿ ಅಂತ ಆ ಕೂಪ ಬಾವಿ ಏನ್ ಕರೀತಾರೋ ಆ ಬಾವಿಗೆ ಅರ್ಚಕರು ಧುಮುಕು ಬಿಟ್ಟಿದ್ರು ಅನ್ನುವಂತ ಮಾತುಗಳನ್ನ ನಾವು ಕೇಳಿದ್ದೀವಿ. ಗೊತ್ತಿಲ್ಲ ಅದೆಲ್ಲವೂ ಕೂಡ ಬಹುಶಃ ಹುಡುಕಾಟಕ್ಕೆ ನಿಂತರೆ ಸಿಗ್ಬಹುದು. ಆ ತರದ ಒಂದು ಅಪೇಕ್ಷೆ ಅಂತೂ ಇದ್ದೇ ಇದೆ. ಆದ್ರೆ ಇಷ್ಟಂತೂ ಹೌದು, ಮೊದಲು ಆ ಜಾಗವನ್ನ ನಮ್ದಾಗಿಸ್ಕೊಳ್ಬೇಕಾಗಿತ್ತು. ಎಲ್ಲಿ ಮೂಲ ನೆಲೆ ಇತ್ತು ಆ ಜಾಗವನ್ನ ಪಡ್ಕೊಳ್ಬೇಕಾದಂತ ಅಗತ್ಯ ಇತ್ತು. ದುರದೃಷ್ಟಕರ ಸಂಗತಿ, ಮುಸಲ್ಮಾನ ಸಮಾಜದೊಂದಿಗೆ ಕಿತ್ತಾಟ ಮಾಡಿ ಪಡ್ಕೊಳ್ಬೇಕಾದಂತ ಅವರು ಹೃದಯವಂತರಾಗಿದ್ದುಕೊಂಡು ಅವ್ರ ಮುಂಚಿತವಾಗಿಯೇ ನೋಡಿದ್ರೆ ಗೊತ್ತಾಗ್ತಿತ್ತು ಇದನ್ನ. ರಂಜಿತ್, ಇದಕ್ಕೆ ಯಾವುದೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸರ್ವೆ ಬೇಕಾಗಿಲ್ಲ, ಯಾವುದೇ ಕಾರ್ಬನ್ ಡೇಟಿಂಗ್ ನ ಅವಶ್ಯಕತೆ ಇಲ್ಲ. ನೋಡಿದ್ರೆ ಗೊತ್ತಾಗುತ್ತೆ ಪಿಲ್ಲರ್ಸ್ ಎಲ್ಲ ಹಿಂದೂ ದೇವಸ್ಥಾನಗಳಿಗೆ ಸಂಬಂಧಪಟ್ಟಿದ್ದು, ಮೇಲ್ ಮಾತ್ರ ಮುಸಲ್ಮಾನ ಸ್ಟ್ರಕ್ಚರ್ ಇದೆ ಅಂತ ಎಂತವರಿಗೂ ಗೊತ್ತಾಗ್ತಿತ್ತು. ಆದ್ರೆ ಇಷ್ಟಾದ್ರೂ ಕೂಡ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳು ನಾವೆಲ್ಲ ಸೇರ್ಕೊಂಡು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸರ್ವೆ ಮಾಡಿಸಿ ಸೈಂಟಿಫಿಕ್ ಅಧ್ಯಯನ ನಡೆಸಿ ನ್ಯಾಯಾಲಯದ ಮೂಲಕವೇ ಅದನ್ನು ಪಡ್ಕೊಳ್ಳುವಂತ ಪರಿಸ್ಥಿತಿ ಇದೆಯಲ್ಲ. ಐ ಥಿಂಕ್ ಬಹುಶಃ ಜಾಗತಿಕ ಇತಿಹಾಸದಲ್ಲಿ ಇಂಥ ಶಾಂತಿಯುತವಾಗಿ ಒಂದು ಮಂದಿರವನ್ನ ಮರಳಿ ಪಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಮತ್ತೊಂದಿರ್ಲಿಕ್ಕಿಲ್ಲ ಅಂತ ನನ್ಗನ್ಸುತ್ತೆ. ಮತ್ತೆ ನೀವು ಕೇಳಿರುವಂತ ಪ್ರಶ್ನೆಗೂ ಕೂಡ ಒಮ್ಮೆ ಆ ಮಂದಿರ ಸಿಕ್ಕ ನಂತರ 100% ಅದರ ಮೂರ್ತಿಯು ಕೂಡ ಅಲ್ಲಿ ನೆಲೆಸಬೇಕಾದ ಕಾಶಿಯ ವಿಶ್ವನಾಥ ಕೂಡ ಅನೇಕ ನೆಲೆಸ್ತಾನೆ ಅಂತ ನನಗನ್ಸುತ್ತೆ. ಇನ್ನೊಂದು ವಿಚಾರ ಸರ್, 1669 ಏಪ್ರಿಲ್ 18ನೇ ತಾರೀಕು ಇಂಥದ್ದೇ ದಿನ ದೇವಸ್ಥಾನವನ್ನು ಕೆಡವಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖಗಳು ಕೂಡ ಇದೆ.
ಕೆಲ ಪುಸ್ತಕಗಳಲ್ಲಿ ಅದರ ಬಹಳ ಕ್ಲಿಯರ್ ಆದಂಥ ಮಾಹಿತಿಯೂ ಕೂಡ ಇದೆ. ಅದಾದ ನಂತರವೂ ಕೂಡ ನಡೆದಂಥ ಹೋರಾಟಗಳು, ಮತ್ತು ಅಲ್ಲಿ ದೇವಸ್ಥಾನವನ್ನು ಕಟ್ಟಲೇಬೇಕು, ಅಲ್ಲಿ ಮೂಲ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲೇಬೇಕು ಅನ್ನೋ ವಿಚಾರ, ಆ ಕಾಯುವಿಕೆ, ಇದರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇವತ್ತಿನ ಗೆಲುವು ಒಂದು, ಇದನ್ನ ಔರಂಗಜೇಬ್ ಕೆಡವಿದ್ದ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಔರಂಗಜೇಬ್ ಒಂದು ಫತ್ವಾನೇ ಹೊರಡಿಸಿ ಆ ಫತ್ವಾದ ಆಧಾರದ ಮೇಲೆ ಈ ಮಂದಿರವನ್ನ ಕೆಡವಿ ಅಂತ ಹೇಳಲಾಗಿತ್ತು. ಮತ್ತು ಮಂದಿರವನ್ನ ಕೆಡವಿದಾಗ ನೀವು ಆ ಪಾಪಿಗಳ ಮಾನಸಿಕ ಸ್ಥಿತಿ ಅಂತದ್ದು ನೋಡಿ, ಮಂದಿರವನ್ನ ಪೂರ್ತಿ ಕೆಡವೋದಿಲ್ಲ, ಆ ಮಂದಿರವನ್ನ ಅರ್ಧ ಕೆಡವಿ ಅದರ ಮೇಲೆ ಅವರ ಸ್ಟ್ರಕ್ಚರ್ ನ ನಿರ್ಮಾಣ ಮಾಡೋದು ಯಾಕೆ ಅಂತಂದ್ರೆ ನಿಮ್ಮ ಮೇಲೆ ನಮ್ಮ ಪ್ರಭುತ್ವ ಇದೆ ಅಂತ ತೋರಿಸಿಕೊಳ್ಳುವಂತ ಪ್ರಯತ್ನ. ಆದ್ರೆ ಸ್ವಾತಂತ್ರ್ಯ ಬಂದ ನಂತರ ಇವರಿಗೆ ಪ್ರತ್ಯೇಕವಾದ ರಾಷ್ಟ್ರವನ್ನ ಕೊಟ್ಟ ನಂತರವೂ ಕೂಡ ಇಲ್ಲಿರುವಂತವರಾದ್ರೂ ಅದನ್ನ ಪ್ರೀತಿಯಿಂದ ಸೌಹಾರ್ದತೆಯಿಂದ ಇದನ್ನ ತಗೊಳ್ಳಿ ಅಂತ ಹೇಳಬೇಕಿತ್ತು. ಆಗ್ಲೂ ಕೂಡ ಅದನ್ನ ಉಳಿಸ್ಕೊಂಡ್ರು. ಯಾಕಂದ್ರೆ ಒಂದು ದಿನ ನಮ್ಮ ಸಂಖ್ಯೆ ಜಾಸ್ತಿ ಆದಾಗ ನಾವು ಮತ್ತೆ ಮೆರಿಬಹುದು ಅನ್ನುವಂತ ಪ್ರಯತ್ನ ಅಷ್ಟೇ. ಅಂದ್ರೆ ಮಾನಸಿಕ ಸ್ಥಿತಿಯಲ್ಲೇ ದೊಡ್ಡದೊಂದು ಸಮಸ್ಯೆ ಇತ್ತು. ಹಿಂದೂಗಳು ಆ ಮಾನಸಿಕ ಸ್ಥಿತಿಯೊಂದಿಗೆ ಜೂಜಾಡ್ತಾ ಇದ್ರು. ಬರೀ ಮಾನಸಿಕ ಸ್ಥಿತಿ, ಆ ಆಕ್ರಮಣಕಾರಿ ಮನಸ್ಥಿತಿ ಉಳ್ಳಂತ ಅವರಷ್ಟೇ ಅಲ್ಲ, ನಮ್ಮಲ್ಲೂ ಗುಲಾಮಿ ಮಾನಸಿಕತೆಯನ್ನು ಹೊಂದಿದ್ದಾರಲ್ಲ, ಮೊದಲನೇ ಪ್ರಧಾನಿಯಿಂದ ಹಿಡಿದು ಇವತ್ತಿನವರೆಗೂ. ನಮ್ಗೆ ಗೊತ್ತಿದೆ, ಇವತ್ತಿನ ಈ ಕಾಂಗ್ರೆಸ್ ಪಾರ್ಟಿಯವರು ರಾಮ ಮಂದಿರದ ಇನಾಗ್ರೇಷನ್ಗೆ ಹೋಗ್ಲಿಲ್ಲ. ನನಗೆ ಇವತ್ತಿಗೂ ಸ್ಪಷ್ಟವಾಗಿದೆ, ಅಕಸ್ಮಾತ್ ಇವತ್ತೇನಾದ್ರೂ ಇವತ್ತಿನ ವರ್ಡಿಕ್ಟ್ ಬಗ್ಗೆ ನೀವು ಅವ್ರನ್ನ ಕೇಳಿ ನೋಡಿ, ನಾವ್ ಯಾಕೆ ಗಲಾಟೆ ಮಾಡಬೇಕು, ಯಾಕೆ ಪಡ್ಕೋಬೇಕು ಅನ್ನುವಂತ ಅತ್ಯಂತ ಕೆಟ್ಟದ್ದಾಗಿರುವಂತ ಮಾತುಗಳನ್ನು ಹೇಳಬಹುದೇ ಹೊರತು ಇವ್ರು ಯಾರಿಗೂ ಕೂಡ ಇದ್ರ ಬಗ್ಗೆ ಒಂದು ಗೌರವಯುತವಾದಂತ ಭಾವನೆ ಇರಲ್ಲ ಅಂತ. ಬಟ್ ಸ್ಟಿಲ್ ಇಷ್ಟೂ ವರ್ಷಗಳ ಕಾಲ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಹೇಳೋದಾದ್ರೆ, ಇಷ್ಟೂ ವರ್ಷಗಳ ಕಾಲ ನಿರಂತರವಾಗಿ ಫೈಟ್ ಮಾಡಿ ಹಿಂದೂಗಳು ಅದನ್ನೊಂದು ಭರವಸೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಕೂತಿದಾರಲ್ಲ, ಇವತ್ತು ಅಥವಾ ನಾಳೆ ಇದು ಸಿಕ್ಕೇ ಸಿಗುತ್ತೆ ಅಂತ. ಅಂಡ್ ಫೈನಲಿ ಒಂದು ಅದ್ಭುತವಾಗಿರುವಂತ ಕಾಲಘಟ್ಟದಲ್ಲಿ ನಾವು ಅದನ್ನು ಮರಳಿ ಪಡಿತಾ ಇದ್ದೀವಿ. ಮೊದಲು ರಾಮ ಬಂದ, ಈಗ ಶಿವ ಬರ್ತಾನೆ, ರಾಮ ಶಿವರು ಬಂದ ನಂತರ ಕೃಷ್ಣ ಬಂದೇ ಬರ್ತಾನೆ ಅನ್ನೋಂಥ ವಿಶ್ವಾಸ ನನಗಿದೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ಅಲ್ಲಿ ನಾವು ಗಮನಿಸ್ತಾ ಇದ್ದಂಗೆ ಆ ಜಾಗ ಅಥವಾ ಆ ಸ್ಥಳ, ಆ ಒಂದು ನಂಬಿಕೆ, ಆ ಒಂದು ನಮ್ಮ ಪರಂಪರೆ ನಮ್ದಲ್ಲ ಅಂಥೇಳಿ ಗೊತ್ತಾದಾಗ ಮುಂದಿನ ಹಂತದಲ್ಲಿ ಬಹಳ ಸಹಭಾಗಿತ್ವದಿಂದ, ಒಂದು ರೀತಿಯಲ್ಲಿ ಅನ್ಯೋನ್ಯತೆಯಿಂದ ಆ ಜಾಗವನ್ನು ಬಿಟ್ಕೊಡ್ಬೇಕು, ಅಥವಾ ಅಲ್ಲಿ ಮಂದಿರವನ್ನು ಕಟ್ಟೋದಕ್ಕಾಗಿರ್ಬೋದು, ಅಥವಾ ಆ ಉತ್ಖನನಾಗಿರುವಂಥ ಆ ಒಂದು ಪರಶಿವನ ಆ ಒಂದು ಜ್ಯೋತಿರ್ಲಿಂಗ ಏನಿದೆ ಅದನ್ನು ಮುಂದಿನ ದಿನಗಳಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೂ ಅವರೇ ಅವಕಾಶವನ್ನು ಮಾಡಿಕೊಡ್ಬೇಕು. ತಾವು ಏನು ಹೇಳ್ತೀರಿ ಅದ್ರ ಬಗ್ಗೆ? ನನಗೆ ಮುಸಲ್ಮಾನರಿಂದ ಆ ಥರದ ಯಾವ ನಿರೀಕ್ಷೆಯೂ ಇಲ್ಲ. ಅಫ್ಕೋರ್ಸ್ ಮುಸಲ್ಮಾನರಲ್ಲಿ ಎಲ್ಲರೂ ಕೆಟ್ಟವರು ಅಂತ ನಾನೇನು ಹೇಳೋದಿಲ್ಲ. ಯಾಕೆಂತಂದ್ರೆ ಇವತ್ತು ನಾನು ರಿಪೋರ್ಟ್ ನೋಡ್ತಾ ಇದ್ದೆ, 300ಕ್ಕೂ ಹೆಚ್ಚು ಮುಸಲ್ಮಾನರು ಪಾದಯಾತ್ರೆ ಮಾಡಿಕೊಂಡು ಲಖನೌನಿಂದ ಅವರು ಅಯೋಧ್ಯೆವರೆಗೂ ನಡ್ಕೊಂಡು ಬಂದು ರಾಮಲಲ್ಲಾನ ದರ್ಶನ ಪಡ್ಕೊಂಡು ಹೋದ್ರು ಅಂತ. ಆ ಥರದ ಮುಸಲ್ಮಾನರು, ರಾಷ್ಟ್ರಭಕ್ತ ಮುಸಲ್ಮಾನರು ಡೆಫಿನೆಟ್ಲಿ ಇದ್ದಾರೆ. ಆದ್ರೆ ಬೆರಳಿಕೆ ಎಷ್ಟು ಜನ ಮಾತ್ರ, ಅವರ ಮಾತನ್ನು ಯಾರು ಕೇಳೋರಿಲ್ಲ. ಆದ್ರೆ ಬಹುಸಂಖ್ಯಾತ ಮುಸಲ್ಮಾನರು ಹೇಗಿದ್ದಾರೆ ಅಂತಂದ್ರೆ, ನಾವು ಯಾವ ಕಾರಣಕ್ಕೂ ಇದನ್ನ ಕೊಡೋದು ಬೇಡ ಅಂತ ಕಣ್ಣೆದ್ರಿಗೆ ಕಾಣುತ್ತೆ. ರಂಜಿತ್, ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ನಾನು ಅದನ್ನ ನೋಡಿದ್ದೀನಿ ಅನೇಕ ಬಾರಿ. ಆ ಜಾಗವನ್ನು ನೋಡ್ಕೊಂಡು ಬಂದಿರೋದ್ರಿಂದ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ, ಕಣ್ಣೆದುರಿಗೆ ಕಾಣುವಂತ ಸಂಗತಿಗಳು. ಅದು ಮೊದಲನೇದು. ಇನ್ ಎರಡನೇದು, ನೀವು ಸೀತಾರಾಮ್ ಗೋಯಲ್ರನ್ನ ಮುಂದಿಟ್ಕೊಂಡು ನೋಡಿದ್ರೆ ಅವರು ಒಂದು 40,000 ದೇವಸ್ಥಾನಗಳು, ಹಿಂದೂ ದೇವಸ್ಥಾನಗಳನ್ನ ಮುಸಲ್ಮಾನರು ಒಡೆದಾಕಿದ್ರು ಅನ್ನುವಂತ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಲೆಕ್ಕ ಹಾಕಿದ್ರು ಕೂಡ 60,000ಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಇವರು ಒಡೆದು ಆನಂತರ ಇವುಗಳನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ಸಂಗತಿ. 60,000ರಲ್ಲಿ ಅಥವಾ 40,000 ಲೆಕ್ಕ ತೆಗೆದುಕೊಂಡು ಹಿಂದೂಗಳು ಡಿಮ್ಯಾಂಡ್ ಮಾಡಿದ್ದು 3 ಮಾತ್ರ, ರಾಮ, ಕೃಷ್ಣ ಮತ್ತು ಶಿವರಿಗೆ ಸಂಬಂಧಪಟ್ಟ 3 ಕೊಟ್ಬಿಡಿ, ಉಳಿದದ್ದು ಯಾವುದ್ರ ಬಗ್ಗೆನೂ ನಾವು ಮಾತಾಡೋದಿಲ್ಲ ಅಂತ. ಆದ್ರೆ ಆ 3ರಲ್ಲಿ 2 ನಾವೀಗ ಪಡ್ಕೊಳ್ತಿದೀವಿ. ಆ 2 ಕೂಡ ಬಂದಿರೋದು ಸುದೀರ್ಘವಾದ ಹೋರಾಟದ ನಂತರ ಅಂತಂದ್ರೆ ಬಹುಶಃ ನನಗನ್ಸುತ್ತೆ ಅವರ ಮಾನಸಿಕ ಸ್ಥಿತಿಯಲ್ಲಿ ಸ್ವಲ್ಪವೂ ಬದಲಾವಣೆ ಇಲ್ಲ. ಈಗಲೂ ಕೊಟ್ಟಿದ್ದನ್ನ ಮರಳಿ ಕೇಳಬಹುದು. ನಾನು ಇತ್ತೀಚೆಗೆ OIC ಸ್ಟೇಟ್ಮೆಂಟ್ ನೋಡ್ತಿದ್ದೆ. OIC ತುಂಬಾ ಸ್ಪಷ್ಟವಾದ ದನಿಯಲ್ಲಿ ಹೇಳ್ತಾರೆ, ASIನ ರಿಪೋರ್ಟ್ ಸೈಂಟಿಫಿಕ್ ಅಲ್ಲ ಅಂತ. ASI ಅಧ್ಯಯನ ಮಾಡೋದೇ ಸೈಂಟಿಫಿಕ್ ಆಧಾರದ ಮೇಲೆ ಎನ್ನುವಂತ ಸಾಮಾನ್ಯ ಪರಿಕಲ್ಪನೆಯೂ ಇಲ್ಲದ ಮಂದಿಯಿಂದ ನೀವು ತುಂಬಾ ದೊಡ್ಡದಾಗಿರುವಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಿ ಅಂತ ನನಗೆ ಅನೇಕ ಅನ್ಸುತ್ತೆ. ಸರ್, ಈಗ ನಾವು ಗಮನಿಸ್ತಾ ಇದ್ದಂಗೆ ಆ ASI ವರದಿ, ಅದರಲ್ಲಿ ಸುಮಾರು 800 ಪುಟಗಳ ವರದಿಯಲ್ಲಿ ಬಹಳ ಕ್ಲಿಯರ್ ಆಗಿದೆ ಅಲ್ಲಿ ದೇವಸ್ಥಾನ ಇತ್ತು ಅನ್ನೋದಕ್ಕೆ. ಅಲ್ಲಿನ ಕುರುಹುಗಳಾಗಿರ್ಬೋದು, ಸ್ವಸ್ತಿಕ್ನಂತಹ ಕೆಲ ಚಿಹ್ನೆಗಳಾಗಿರ್ಬೋದು, ಇದನ್ನೆಲ್ಲ ನೋಡಿದಾಗ ಎಷ್ಟೇ ಕೂಡ ಅದುಮಿದ್ರೂ ಆ ಪರಶಿವನೇ ತನ್ನ ಅಸ್ತಿತ್ವವನ್ನು ತೋರಿಸ್ತಾ ಇದ್ದಾನೆ ಅಂತ ಅನಿಸ್ತಿದೆ ಸರ್. ಇಲ್ಲ, ಪರಶಿವ ಅಸ್ತಿತ್ವ ತೋರಿಸ್ಕೊಳ್ಳೋದು ಬೇರೆ ಪ್ರಶ್ನೆ. ಆ ಅಸ್ತಿತ್ವ ಕಣ್ಣೆದ್ರಿಗೆ ಕಾಣ್ತಿತ್ತು ಅಂತಾನೆ ಹೇಳ್ತಿರೋದು ನಾನು ರಂಜಿತ್. ಇದಕ್ಕೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸರ್ವೆ ಬೇಡ ಆಗಿತ್ತು ಅಂತ. ಈಗ ನಮ್ ಕೈಗೊಂದು ಗಾಯ ಆಗಿದೆ ಅಂತಂದ್ರೆ, ಅಂಗೈಗೆ ಗಾಯ ಆದ್ರೆ ಅದನ್ನ ಕನ್ನಡಿಯಲ್ಲಿ ನೋಡ್ಕೋಬೇಕೇನ್ರಿ?
ನಿಮ್ಗೆ ಆ ಸ್ಟ್ರಕ್ಚರ್ ನೋಡಿದ್ರೆ ಗೊತ್ತಾಗ್ತಿತ್ತು. ಆ ಸ್ಟ್ರಕ್ಚರ್ ನ ಪಿಲ್ಲರ್, ಇಫ್ ಐ ಎಮ್ ನಾಟ್ ರಾಂಗ್, ಹೆಚ್ಚು ಕಡಿಮೆ 60 to 70% ಆಫ್ ದ ಕನ್ಸ್ಟ್ರಕ್ಷನ್ ಅದು ಹಿಂದೂಗಳ ಕನ್ಸ್ಟ್ರಕ್ಷನ್ ಆಗಿತ್ತು. ಅದರ ಮೇಲಿನ ಭಾಗ ಮಾತ್ರ ಡೂಮ್ ಸ್ಟ್ರಕ್ಚರ್ ಇತ್ತು, ಬಿಟ್ರೆ ಉಳಿದೆಲ್ಲವೂ ಕೂಡ ಹಿಂದೂ ಕನ್ಸ್ಟ್ರಕ್ಷನ್ ಇತ್ತು. ಹೀಗಾಗಿ ಅದರಲ್ಲಿ ಯಾವ ಅನುಮಾನವೂ ಇಲ್ಲ. KSI ರಿಪೋರ್ಟ್ ಏನ್ ಬೇಕಾಗಿರ್ಲಿಲ್ಲ. ಆದ್ರೆ ಮುಂದೊಂದು ದಿನ ಇದಕ್ಕೊಂದು ಕಳಂಕ ಇರಬಾರದು ಅನ್ನೋ ಕಾರಣಕ್ಕೋಸ್ಕರ KSI ಸರ್ವೆಗೆ ಅವಕಾಶ ಕೊಟ್ಟಾಗ ನಾವು ವಿರೋಧ ಮಾಡಲಿಲ್ಲ. ಆಗ್ಬೋದು ಅದು ಒಂದು ನಡೆದು ಬಿಡ್ಲಿ ಅಂತ. ಯಾಕಂದ್ರೆ ಸತ್ಯ ನಮ್ಮ ಪರವಾಗಿದೆ ಅಥವಾ ನಾವು ಸತ್ಯದೊಂದಿಗೆ ನಿಂತಿದ್ದೀವಿ ಅನ್ನುವಂತ ವಿಶ್ವಾಸ ಇದ್ದಿದ್ರಿಂದ ಹಿಂದೂಗಳದು ಒಪ್ಕೊಂಡ್ರು. ಮುಸಲ್ಮಾನರು ಕೊನೆಗೆ ಎಲ್ಲಿವರೆಗೂ ಬಂದ್ರು ಅಂತಂದ್ರೆ KSI ಸರ್ವೆ ರಿಪೋರ್ಟ್ ಕೊಡಬೇಡಿ ಅಂತಂದ್ರು, ಅದನ್ನ ಮುಚ್ಚಿಡಿ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇದ್ರಲ್ಲಿ ಏನಿದೆ ಅನ್ನೋದ್ರ ಸತ್ಯ ಹೊರಗೆ ಬರುತ್ತೆ ಅಂತ. ನನಗೆ ಬಹಳ ಬೇಸರ ಇರೋದು, ಸತ್ಯ ಇದೆ ಅಂತ ಗೊತ್ತಿದ್ದಾಗ್ಲೂ ಕೂಡ ಅದರ ಸತ್ಯದ ವಿಚಾರವಾಗಿ ಮಾತನಾಡುವ ಸಾಮರ್ಥ್ಯ ಇಲ್ಲದೆ ಇರುವಂತದ್ದು ದುರಂತ. ಸತ್ಯದ ಪರವಾಗಿ ನಿಲ್ದೇ ಇರುವಂತವರಿಂದ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡಬಾರ್ದು ನನಗಂತೆ. ಹೀಗಾಗಿ ಅದನ್ನ ನೋಡುವಾಗ ಈಗ ಅನ್ಸುತ್ತೆ ಅಲ್ಲಿರುವಂತ ಎಲ್ಲ ಸ್ಟ್ರಕ್ಚರ್ಗಳ ಕುರಿತಂತೆಯೂ ಆಕೃತಿಗಳ ಕುರಿತಂತೆಯೂ ಕೂಡ ನಾವು ವಿಶೇಷವಾಗಿ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ ಅಂತ ಅನ್ಸುತ್ತೆ ನನಗೆ. ಸರ್, ಈಗ ಈ ಹಂತದವರೆಗೆ ಹೋರಾಟಗಳಾಯ್ತು, ಕಾನೂನಿನ ಹೋರಾಟಗಳಾಯ್ತು. ಇದಾದ ನಂತರ ಈಗ ಸರ್ಕಾರ ಅಲ್ಲಿ ಏನ್ ಮಾಡಬೇಕು ಅಂತ ಅನ್ಸುತ್ತೆ? ವಾಟ್ ನೆಕ್ಸ್ಟ್? ಅಲ್ಲಿನ ಸರ್ಕಾರ ಏನ್ ತೀರ್ಮಾನಕ್ಕೆ ಬರಬೇಕು ಅಂತ ತಮ್ಗನ್ಸುತ್ತೆ ಸರ್? ಆಕ್ಚುಲಿ ನನಗನ್ಸೋದು ಸರ್ಕಾರದ ಪಾತ್ರ ಬಹಳ ಕಡಿಮೆ ಇದೆ ಇಲ್ಲಿ. ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಈ ಕಾಶಿ ಟ್ರಸ್ಟ್ನವ್ರಿಗೆ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಫೈಟ್ ಮಾಡಿರುವಂತ ಲಾಯರ್ಗಳು ಇವತ್ತು ಹೇಳಿದ್ದಾರೆ. ನಾನು ಜೈನ್ ಅವ್ರ ಮಾತನ್ನು ಕೇಳ್ತಾ ಇದ್ದೆ. ಅವ್ರು ಹೇಳಿದ್ದಾರೆ ಈ ಟ್ರಸ್ಟ್ ನೋಡ್ಕೊಳ್ಳುತ್ತೆ, ಮುಂದಿನ ಒಂದು ವಾರದೊಳಗೆ ಅಲ್ಲಿ ಪೂಜೆ ಶುರುವಾಗಬೇಕು ಅಂತ ಕೋರ್ಟ್ ಹೇಳಿದೆ. ಅದು ನಾಳೆಯಿಂದನೂ ಶುರುವಾಗ್ಬೋದು, ನಾಡಿನಿಂದನೂ ಶುರುವಾಗ್ಬೋದು. ಹಾಗಂತೂ ಪೂಜೆ ಶುರುವಾಗ್ಬಿಟ್ರೆ ಆನಂತರ ಬಹುಶಃ ಜನ ಅಲ್ಲಿಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಜನ ಹೋಗ್ಲಿಕ್ಕೆ ಶುರು ಮಾಡಿದ ನಂತರ ಸರ್ಕಾರ ಅದನ್ನು ಪೂರ್ಣ ವಶಕ್ಕೆ ತೆಗೆದುಕೊಂಡು ಐಡಿ ಕಟ್ಟಡದ ಪುನರ್ ನಿರ್ಮಾಣಕ್ಕೆ, ಹೇಗೆ ರಾಮ ಮಂದಿರದ ಪುನರ್ ನಿರ್ಮಾಣ ಆಯ್ತು ಹಾಗೆ ಇದರ ಪುನರ್ ನಿರ್ಮಾಣಕ್ಕೆ ಬೇಕಾಗಿರುವಂತ ಸೂಕ್ತ ವ್ಯವಸ್ಥೆಯನ್ನಷ್ಟೇ ಮಾಡಿಕೊಟ್ರೆ ಸಾಕು, ಉಳಿದದನ್ನ ಹಿಂದೂ ಸಮಾಜ ತಾನೇ ಮಾಡಿಕೊಳ್ಳುತ್ತೆ ಅಂತ ನನ್ಗನ್ಸತ್ತೆ. ರಾಮ ಮಂದಿರ ಕಟ್ಟಡದ್ದು ಕೂಡ ₹1 ಕೂಡ ಬೇರೆಯವರಿಂದ ತೆಗೆದುಕೊಂಡಿಲ್ಲ. ಅದು ಹಿಂದೂ ಸಮಾಜವೇ ಕೊಟ್ಟಿರುವಂತಹ ಹಣ. ಹೀಗಾಗಿ ರಾಮ ಮಂದಿರವೂ ಕೂಡ ಹಿಂದೂ ಸಮಾಜವೇ ನಿರ್ಮಾಣ ಮಾಡಿದೆ. ಇವತ್ತು ಕಾಶಿಯ ವಾರಣಾಸಿಯ ಈ ಮಂದಿರವನ್ನೂ ಕೂಡ ಹಿಂದೂ ಸಮಾಜ ತಾನೇ ನಿರ್ಮಾಣ ಮಾಡಿಕೊಳ್ಳುತ್ತೆ ಅನ್ನುವಂತ ವಿಶ್ವಾಸ ನನಗಿದೆ. ಸರ್, ಇದೇ ರೀತಿ ಸುಮಾರು 3,000 ದೇವಸ್ಥಾನಗಳ ಮೇಲೆ ಮಸೀದಿಯನ್ನ ಕಟ್ಟಿದ್ರು ಅನ್ನೋದು ಕೂಡ ಹಿಂದೂ ಹೋರಾಟಗಾರರ ವಾದ. ಇದೆಲ್ಲವೂ ಕೂಡ ಇಲ್ಲ, ನೀವು 3,000 ತುಂಬಾ ಚಿಕ್ಕ ನಂಬರ್ ಹೇಳ್ತಿದ್ದೀರಿ. ಸೀತಾರಾಮ್ ಗೋಯಲ್ರ ವಾಟ್ ಹ್ಯಾಪನ್ ಟು ಹಿಂದೂ ಟೆಂಪಲ್ಸ್ ಅನ್ನುವಂತ 2 ವಾಲ್ಯೂಮ್ಗಳ ಕೃತಿಯಲ್ಲಿ ಅವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ 40,000 ದೇವಾಲಯಗಳನ್ನ ಹೀಗೆ ಇವರು ಕೆಡವಿದ್ದಾರೆ, 40,000 ದೇವಾಲಯಗಳನ್ನ ಕೆಡವಿ ಅವರು ತಮ್ಮ ಕಟ್ಟಡಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಸೀತಾರಾಮ್ ಗೋಯಲ್ರು ಕೊಟ್ಟಿರುವಂತ ಡಾಕ್ಯುಮೆಂಟ್ಸ್ಗೆ ಅದಕ್ಕಿಂತಲೂ ಪೂರ್ವದಲ್ಲಿ ಆಕ್ರಮಣ ನಡೆದಿದೆ. ಆ ಆಕ್ರಮಣದ ನಡೆದಿರುವಂತ ದಾಳಿಗಳನ್ನ ಹಿಡ್ಕೊಂಡು ನಾವು ಲೆಕ್ಕ ಹಾಕೊಂಡ್ರೆ ಕನಿಷ್ಠ ಪಕ್ಷ 60,000 ದೇವಾಲಯಗಳನ್ನು ಧ್ವಂಸ ಮಾಡಲಾಗಿದೆ ಅನ್ನೋದು ಒಟ್ಟಾರೆ ಸಿಗುವಂತ ವರದಿ. ನನಗೆ ಆ ದೃಷ್ಟಿಯಿಂದ ನಾನು ಹೇಳೋದಾದ್ರೆ, ನೀವು ಪ್ರತಿ ಊರಿನಲ್ಲೂ ಅಥವಾ ಪ್ರತಿ ಜಿಲ್ಲೆಯಲ್ಲೂ ಒಂದಷ್ಟು ದೇವಸ್ಥಾನಗಳನ್ನ ಕೆಡವಿ ತಮ್ಮ ಕಟ್ಟಡಗಳನ್ನ ಕಟ್ಕೊಂಡಿರೋದು ಡೆಫಿನೆಟ್ಲಿ ಕಂಡು ಬರುತ್ತೆ. ಆ ಲೆಕ್ಕದಲ್ಲಿ ನೋಡೋದಾದ್ರೆ ಈ 2 ಮಂದಿರಗಳನ್ನ ನಾವು ಇವತ್ತು ಏನ್ ಪಡ್ಕೊಳ್ತಾ ಇದ್ದೀವಿ, ಆ ದೊಡ್ಡ ನಂಬರ್ನ ಎದುರುಗಡೆ ತೀರಾ ಚಿಕ್ಕ ನಂಬರ್ ಅಂತ ನನಗನ್ಸುತ್ತೆ. ಇನ್ನೂ ಪಡ್ಕೊಬೇಕಾಗಿರೋದು ಬಹಳ ಇದೆ. ನೀವಾಗೆ ಗೌರವದಿಂದ 3 ಮಾತ್ರ ಬಿಟ್ಟಿದ್ರೆ ಮುಂದೇನು ಕೇಳಬೇಕಾದ ಅಗತ್ಯ ಇರಲಿಲ್ಲ. ಇದನ್ನೂ ಫೈಟ್ ಮಾಡ್ಕೊಂಡು ಪಡ್ಕೊಂಡಿದ್ದೀವಿ, ಹೀಗಾಗಿ ಅವುಗಳನ್ನು ಫೈಟ್ ಮಾಡ್ಕೊಂಡು ಪಡ್ಕೊಳ್ತೀವಿ. ಇದು ನಮ್ಮ ಪರ್ವಕಾಲ ಅಂತ ನಾನು ಭಾವಿಸ್ತೀನಿ. ಸರ್, ಕಾಶಿಯಲ್ಲಿ ಯಾತ್ರೆ ಮಾಡಿ ಗಂಗೆಯಲ್ಲಿ ಮುಳುಗೆದ್ರೆ ಜೀವನ ಪಾವನ ಆಗತ್ತೆ ಅಂತ ಹೇಳ್ತಾರೆ. ಈಗ ಕಾಶಿ ವಿಶ್ವೇಶ್ವರ ಆ ಜ್ಯೋತಿರ್ಲಿಂಗದ ದರ್ಶನ ನನಸಾಗುವಂತ ಸಮಯ ಹಾಗಾದ್ರೆ ಹತ್ರ ಬಂದಿದೆ ಅಂತ ತಮ್ಗೆ ಅನ್ಸುತ್ತಾ ಸರ್? ಖಂಡಿತವಾಗಿಯೂ ಹೌದು. ಇದು ಬಹಳ ಬೇಗ ಆಗಬೇಕಾಗಿತ್ತು. ಆದ್ರೆ ರಾಮ ಮಂದಿರದ ಈ ಸುಂದರವಾಗಿರುವಂತಹ ವಾತಾವರಣದ ಹೊತ್ತಲ್ಲೇ ಶಿವನ ಆಗಮನವೂ ಆಗೋದು ಬಹಳ ಸಂತೋಷದ ಸಂಗತಿ. ನನಗೆ ಬಹಳ ವಿಶ್ವಾಸ ಇದೆ, ಡೆಫಿನೆಟ್ಲಿ ಆದಷ್ಟು ಬೇಗ ನಾವು ಶಿವನನ್ನ ಕಾಣ್ಲಿಕ್ಕಿದ್ದೀವಿ. ಬಹುಶಃ ನರೇಂದ್ರ ಮೋದಿಯವರ 3ನೇ ಅವಧಿಯಲ್ಲಿ, 2ನೇ ಅವಧಿಯಲ್ಲಿ ಹೇಗೆ ರಾಮ ಆದ್ನೋ 3ನೇ ಅವಧಿಯಲ್ಲಿ ಶಿವ ಮತ್ತು ಕೃಷ್ಣರು ತಮ್ಮನ್ನು ತಾವು ಅನಾವರಣಗೊಳಿಸಿಕೊಳ್ಳಿಕ್ಕಿದ್ದಾರೆ ಅಂತ ನನಗನ್ಸುತ್ತೆ. ಇಡೀ ಹಿಂದೂ ಸಮಾಜಕ್ಕೆ ಹೋರಾಟ ಮಾಡಿದಂತ ಹೋರಾಟಗಾರರಿಗೆ, ಭಕ್ತರಿಗೆ, ಶಿವಭಕ್ತರಿಗೆ ತಾವು ಏನ್ ಹೇಳ್ತೀರಿ ಚಕ್ರವರ್ತಿ ಸೂಲಿಬೆಲೆ ಅವರು? ನಾನು ಒಂದೇ ಹೇಳೋದೇನು ಅಂತಂದ್ರೆ, ಯಾವುದನ್ನ ನನ್ನ ಪೂರ್ವಜರು ಮಾಡ್ಲಿಕ್ಕೆ ಆಗ್ಲಿಲ್ವೋ, 100 ವರ್ಷಗಳ ಕಾಲ ಹೋರಾಟದ ನಂತರವೂ ಕೂಡ ಅವರಿಂದ ಗಳಿಸ್ಕೊಳ್ಳಿಕ್ ಸಾಧ್ಯ ಆಗ್ಲಿಲ್ವೋ, ಅದು ನನ್ನಿಂದ, ನಿಮ್ಮಿಂದ, ನಮ್ಮ ಕಾಲಘಟ್ಟದಲ್ಲಿ ಗಳಿಸ್ಕೊಳ್ಳಿಕ್ಕಾಗಿದೆ. ಹೀಗಾಗಿ ನಾನು ಅತಿಶಯೋಕ್ತಿ ಎನಿಸಿದ್ರು ಪರವಾಗಿಲ್ಲ, ನಮಗೆ ನಾವೇ ಬೆನ್ ತಟ್ಕೊಳ್ಬೇಕು. ಅದ್ಭುತವಾದ ಕಾಲಘಟ್ಟದಲ್ಲಿ ಇರ್ತೀವಿ. ನಾವೆಲ್ಲ ಮಾಡಿದ ಪುಣ್ಯದ ಫಲವಾಗಿ, ಯಾವ ಜನ್ಮಗಳಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ರೋ ಅವರೆಲ್ಲರ ಪುಣ್ಯದ ಫಲವಾಗಿ ಇವತ್ತು ನಮ್ಗೆ ದಕ್ಕಿದೆ. ಮತ್ತು ಇದು ಬರೀ ಒಂದು ಕಟ್ಟಡವಾಗಿ ದಕ್ಕೋದಲ್ಲ, ಒಂದು ಮಂದಿರವಾಗಿ ದಕ್ಕೋದಲ್ಲ. ಭಾರತದ ಆತ್ಮ ತನ್ನನ್ನು ತಾನು ಕಂಡುಕೊಂಡಿದೆ. ಭಾರತ ತನ್ನ ಆತ್ಮವನ್ನ ಮತ್ತೊಮ್ಮೆ ಸಂದರ್ಶಿಸುವಂತ ಪ್ರಯತ್ನ ಮಾಡಿದೆ. ಆತ್ಮ
ಮುಖಿಯಾಗಿ ಹೊರಟಿದೆ ಅಂತ ನನಗನ್ಸುತ್ತೆ. ಹೀಗಾಗಿ ಅವರೆಲ್ಲರಿಗೂ ನಾನು ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ಇನ್ನೊಂದು, ಈಗ ನಾವು ರಾಮ ಮಂದಿರ ನಿರ್ಮಾಣ ಆದಾಗ ಭಾರತದ ಪುನರುತ್ಥಾನ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಭಾವಿಸಿದ್ವಿ. ಈಗ ಇಲ್ಲಿ ಮಥುರಾದಲ್ಲಿ ಈ ರೀತಿಯ ಕುರುಹುಗಳು, ದೇವಸ್ಥಾನ ಇತ್ತು ಅನ್ನೋದು, ದೇವಾಲಯ ಇತ್ತು ಅನ್ನೋದನ್ನ ಸ್ಪಷ್ಟೀಕರಿಸ್ತಾ ಇದೆ. ಇದನ್ನು ಹೇಗೆ ನಾವು ನೋಡ್ಬೋದು ಅಂತ? ಅಲ್ಲ, ಇದು ಈ ದೇಶದ ಪ್ರಧಾನಮಂತ್ರಿ ರಾಮ ಮಂದಿರದಲ್ಲಿ ಮಾತನಾಡ್ತಾ ಇರ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಕಾಲದ ಚಕ್ರ ಬದಲಾಗ್ತಾ ಇದೆ, ಅದು ಬೇರೆ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಂತ ಒಂದು ಮಾತನ್ನು ಹೇಳಿದ್ರು. ನನ್ಗನ್ಸುತ್ತೆ ಅವರು ಯಾವ ದೃಷ್ಟಿ ಇಟ್ಕೊಂಡು ಅದನ್ನ ಹೇಳಿದ್ರು, ಡೆಫಿನೆಟ್ಲಿ ಕಾಲದ ಚಕ್ರ ಬೇರೆ ದಿಕ್ಕಿನಲ್ಲಿ ಸಾಕ್ತಾ ಇರೋದು ಗೊತ್ತಾಗ್ತಾ ಇದೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಈಗ ನೀವು ಮಥುರಾ ಅಂತಂದ್ರಿ, ಬಟ್ ಆಕ್ಚುಲಿ ಕಾಶಿ ಇವತ್ತು ಅನಾವರಣಗೊಂಡಿದೆ. ಮಥುರಾ ಕೂಡ ಹೀಗೆ ಇದೆ. ಅದಕ್ಕೇನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸರ್ವೆ ಏನ್ ಬೇಕಾಗಿಲ್ಲ, ನೋಡಿದ ಪ್ರತಿಯೊಬ್ಬನಿಗೂ ಅದು ಅರ್ಥ ಆಗುತ್ತೆ. ಹೀಗಾಗಿ ಕಾಶಿ, ಅದು ನಮ್ದು ಅಯೋಧ್ಯ ಆಯ್ತು, ಕಾಶಿ ಆಯ್ತು, ಇನ್ನು ಮಥುರಾ ಕೂಡ ನಾವು ಡೆಫಿನೆಟ್ಲಿ ಹೋಗ್ತೀವಿ. ಬಹುಶಃ ಆ ಕಾರಣಕ್ಕೆ ನನಗೆ ಹೇಳ್ಬೇಕಾದಾಗ ಅನ್ಸುತ್ತೆ, ಭಾರತದ ಕಾಲಗತಿ ತನ್ನದ್ದೇ ಆಗಿರುವಂತ ವೇಗವನ್ನ ಈಗ ಪಡ್ಕೊಂಡಿದೆ. ಮುಂದಿನ ದಿನಗಳು ಇನ್ನೂ ಸುಂದರವಾಗಿರುತ್ತೆ. ನಾವು ಹೇಳ್ತೀವಲ್ಲ, ಇದು ಟ್ರೇಲರ್ ಆಗಿತ್ತು ಅಂತ, ಹಾಗೆ ಅಯೋಧ್ಯೆ ಟ್ರೇಲರ್ ಆಗಿತ್ತು ಅಷ್ಟೇ. ನಿಜವಾದ ಪಿಕ್ಚರ್ ಇನ್ನೀಗ ನೋಡ್ಲಿಕ್ಕೆ ಸಿಗತ್ತೆ ಅಂತ ನನಗನ್ಸುತ್ತೆ. ಧನ್ಯವಾದಗಳು ಚಕ್ರವರ್ತಿ ಸೂಲಿಬೇಲಿ ಅವರೇ, ನಮ್ಮ ಜೊತೆಯಲ್ಲಿ ಇಷ್ಟೊತ್ತು ಮಾತನಾಡಿದ್ದಕ್ಕೆ.